ಹೇಳಪ್ಪ ಏನು ಹೇಳ್ತೀಯಾ? ಡೇಟು ಒಂದಣ ಜನವರಿ 2026 2700 ರೂಪಾಯಿ ಮಾರ್ಕೆಟ್. ಹೆಂಗೈತೆ ಶುಂಠಿ? ಶುಂಠಿ ಟಾಪ್ ಐತಣ. ವಾಷಿಂಗ್ ಶುಂಠಿ ವಾಶೆ ಅಣ್ಣ, ವಾಶೆ 2700. ಟ್ರ್ಯಾಕ್ಟರ್ ಬಾಡಿಗೆ? ಟ್ರ್ಯಾಕ್ಟರ್ ಬಾಡಿಗೆ ನಾವೇ ಮಾಡ್ಕೊಂತವಣ. ಟ್ರ್ಯಾಕ್ಟರ್ ಬಾಡಿಗೆ ನೀವೇ ಮಾಡ್ತೀರಾ? ನಮ್ದು. ಪೆಚ್ ಎಷ್ಟು ತೆಗಿತೀರಾ? ಪೆಚ್ಚು ಅಣ್ಣ ತೆಗಿತವಣ ಮಾಲ್ ಮೇಲೆ ಅಣ್ಣ ಪೆಚ್ಚು ತೆಗಿಯೋದು. ಮಾಲ್ ಚೆನ್ನಾಗಿತ್ತು ಅಂದ್ರೆ ಪೆಚ್ ತೆಗಿಯಲ್ಲ. ಮಾಲ್ ಚೆನ್ನಾಗಿತ್ತು ಅಂದ್ರೆ ಏನು ತಲೆ ಕೆಡಿಸ್ಕೊಬೇಡ್ರಿ. ಮತ್ತೆ ಈಗ ಚೀಲಕ್ಕೆ ತೆಗಿತಾರಲ್ಲ, ಒಂದು ಚೀಲಕ್ಕೆ ಅಂದ್ರೆ ಚೀಲದ ತೂಕ ಅಷ್ಟೇ ತೆಗಿತವಣ. 300 ಗ್ರಾಮ್ ಮೇಲೆ ಎಕ್ಸ್ಟ್ರಾ ಇಟ್ಟಿರ್ತೇವೆ. 1 kgನ 2 kgನ? ಇಲ್ಲ ಅಣ್ಣ, ಈಗ ನಾವು 60 kg ಬ್ಯಾಗ್ ಮಾಡಿಸ್ತಾವಲ್ಲ, ಅಲ್ಲಿ 58 kg ಮಾಡಿಸ್ತೇವೆ. 58 kg 300 ರೂಪಾಯಿ ಮಾಡಿಸ್ತೇವೆ. 300 ಗ್ರಾಮ್ ಮಾಡಿಸ್ತೇವೆ. ಯಾಕಂದ್ರೆ 300 ಗ್ರಾಮ್ ನೀರ ಬಂದಿರ್ತದಲ್ಲ, ಅಲ್ಲಿ ಕರೆಕ್ಟ್ ಆಗೈತಿ. ಓಕೆ. ಹೆಂಗೈತಿ ಇವಾಗ ಇದು ಶುಂಠಿ? ಚೆನ್ನಾಯ್ತಣ್ಣ. ಇಲ್ಲ ಆಯ್ತು ನೋಡ, ನಿಮ್ಮ ಶುಂಠಿ ನೀವೇ ಬೆಳೆದಿರೋ, ರೈತರು ಬೆಳೆದಿರೋದೇ. ನಾವು ರೈತರಲ್ಲ, ಹಂಗಾಗಿ ಪರವಾಗಿಲ್ಲ. ಚೆನ್ನಾಯ್ತಣ್ಣ. ಇದೆಲ್ಲ ಒಟ್ಟು ಆಲ್ಮೋಸ್ಟ್ ಇವಾಗ ಕರೆಕ್ಟಾಗಿ 5ನೇ ತಾರೀಕು ಬಂದ್ರೆ 9 ತಿಂಗಳಾಗತ್ತೆ ಇದು ಶುಂಠಿ. ಇಡ್ಬೋದಿತ್ತು, ಬಟ್ ನನಗೆ ಯಾಕೋ ಧೈರ್ಯ ಬರಲಿಲ್ಲ. ಬಣ್ಣ ಶೈನ್ ಬರ್ತಾ ಇತ್ತು ಅಲ್ರಿ, ಹಾಗಾಗಿ ನಾನು ಕಿತ್ತಿದ್ದೆ ಆಲ್ರೆಡಿ. ಸೊ ಇವತ್ತಿಗೆ ಇದು ಶುಂಠಿ ನಾನು ತೆಗ್ಸೋ ವಿಡಿಯೋ ನಿಮ್ಮದು ಆಲ್ರೆಡಿ ಹಳೆದೆರಡು ವಿಡಿಯೋ ಹೇಳಿದ್ನಲ್ಲ, ಅದು ಕಂಟಿನ್ಯೂ ಇದು. ಸೊ ಆ್ಯಕ್ಚುಲಿ ಏನಂತ ಅಂದರೆ ಪ್ರತಿಯೊಂದು ಮಡಿಯಲ್ಲೂ ಕೂಡ ಸೇಮ್ ಬಂದಿರಲ್ಲ, ವೇರಿಯೇಷನ್ ಬಂದಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 200+ ಬರ್ಬೋದು ಅಂತ ನಮ್ಮ ಅಂದಾಜು ಹೇಳ್ತಿದ್ದಾರೆ ಕಿತ್ತಿರೋರು. ಸೊ ನೋಡೋಣ ಎಷ್ಟಾಗುತ್ತೆ ಅಂತ. ವಾಷಿಂಗ್ ಪಾಯಿಂಟ್ಗೆ ಹೋದ್ಮೇಲೆ ಅಲ್ಲಿದು ಒಂದು ಏನು ವೆಯ್ಟ್ ಬರುತ್ತೆ ಕಂಪ್ಲೀಟು ಆದಮೇಲೆ ನೀವು ಹೇಳ್ತೀನಿ. ಸೊ ಸದ್ಯಕ್ಕೆ ಬೀಜ ಎಲ್ಲ ಚೆನ್ನಾಗಿದೆ, ಯಾವುದ್ರಲ್ಲೂ ಕೂಡ ಅಷ್ಟೊಂದು ಇಶ್ಯೂಸ್ ಇಲ್ಲ. 100%. ಈ ಲೈನ್ ಐತಲ್ಲ, ಈ ಲೈನ್ ಗಾಡಿ ಹಾಕತ್ತೀವಿ. ಓಕೆ. 9 ಟೋಟಲ್ 9 ಲೈನ್ ಇದಾವೆ ನಮ್ಮದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 24 ಅಲ್ಲಿ ಒಂದು ಗಾಡಿ ಇಲ್ಲೇ ಹಾಕತ್ತನ. ಯಾಕೆಂದ್ರೆ ಒಂದು ಚೀಲದ ಮೇಲೆ ಐತಿ, ಆ ವಿಡಿಯೋದ 60-65 ಚೀಲ ಲಾಸ್ಟ್. ಓಕೆ. ಬರೀ 2 ಬೆಡ್ ಒಂದು ಗಾಡಿ ಆಗುತ್ತೆ. ಓಕೆ. ಅಲ್ಲಿಗೆ ನಮ್ಮದು ಟೋಟಲ್ 9 ಲೈನ್ ಇದ್ದಾವೆ. ಒಂದೊಂದು ಲೈನ್ ಹೆಚ್ಚು ಕಡಿಮೆ ಬಂದಿರ್ತವೆ. 9 ಲೈನಾ? ಅಲ್ಲಿ 3ರಿಂದ ಇಡ್ತಾ, ಅಲ್ಲಿ 3 ಗಾಡಿ, ಅಲ್ಲಿ 3.5 ಗಾಡಿ ಲೆಕ್ಕ ಐತಿ. ಓಕೆ. 3.5 ಗಾಡಿ ಲೆಕ್ಕ. ಅಲ್ಲಿ 6 1 6 6 2 12 6 3 18 ಇವತ್ತು 250 ಚೀಲದ ಒಳಗೆ ದಾಟ್ಬೋದು. ಓಕೆ. ಓಕೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.